ಎ ಫಾರ್ ಆ್ಯಪಲ್ ಅಲ್ಲ, ಎ ಫಾರ್ ಅವಲಕ್ಕಿ, ಎ ಫಾರ್ ಆ್ಯಪಲ್ ಕೇಸರಿ ಆ್ಯಂಡ್ ಎ ಫಾರ್ ಅವರೆಕಾಯಿ ಪಲ್ಯ. ಸೊ ಇವತ್ತಿನ ರೆಸಿಪಿ ಏನಂದ್ರೆ ಎ ಫಾರ್ ಅವಲಕ್ಕಿ ಮಾಡತ್ತೀವ್ರಿ ನಾವು. ಸಿಂಪಲ್ ಆ್ಯಂಡ್ ಬೇಸಿಕ್ ರೆಸಿಪಿ ಅದ. ಬ್ಯಾಚುಲರ್ಸ್ ಯಾರಿಗೆ ಅಡುಗೆ ಬರಲ್ಲ ಎಲ್ಲರೂ ಮಾಡ್ಕೋಬೋದು. ಸೊ ಹೆಂಗೆ ಅಂಥೇಳಿ ನೋಡೋಣ ಬರ್ರಿ. ಒಂದು ಬಾಳ್ಗಿ ಇಲ್ಲ ಏನಾರು ನಿಮ್ಗೆ ಏನು ಬೇಕು ಅದು ತಗೋರಿ. ಆದಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕಿರಿ. ಬೇಸಿಕ್ಸ್ ಟು ಬಿ ಆ್ಯಡೆಡ್ ಅಂದ್ರೆ ಸಾಸಿವೆ ಜೀರಿಗೆ ಒಂದೊಂದು ಸ್ಪೂನ್ ಹಾಕಿರಿ, ಇಲ್ಲಿ ಹಾಫ್ ಸ್ಪೂನ್ ಹಾಕಿರಿ. ಅದಾದಮೇಲೆ ವೆಜಿಟೇಬಲ್ಸ್ ಏನೇನು ತೊಗೊಂಡಿನಿ ಅಂದ್ರೆ ನಾನು ಟೊಮ್ಯಾಟೊ, ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ ತೊಗೊಂಡೇನಿ. ಸೊ ಇದ್ರೊಳಗೆ ಒಂದು ಟಿಪ್ ಹೇಳ್ತೀನಿ. ಫಸ್ಟ್ ನೀವು ಹಾಕಬೇಕಾಗಿದ್ದು ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಅಷ್ಟೇ. ಬಿಕಾಸ್ ಅದ್ರಾಗ ನೀರು ಕಂಟೆಂಟ್ ಇರಲ್ಲ, ಅದು ಎಣ್ಣೆ ಹೀರ್ಕೊಂಡು ಅದು ಕ್ಲೀನಾಗಿ ಫ್ರೈ ಆಗಬೇಕು. ಆಮೇಲೆ ನೀವು ಟೊಮ್ಯಾಟೊ ಹಾಕ್ಬೇಕು. ಫಸ್ಟ್ ಅದು ಹಾಕಿದರೆ ಎಲ್ಲ ರೆಸಿಪಿ ಇದು ಹಾಕೈತ್ರಿ, ಸರಿ ಅನ್ಸಲ್ಲ. ಹಾಕೈತಿ ಬಟ್ ಸರಿಯಾಗಿ ಕ್ಲೀನಾಗಿ ಅನ್ಸಂಗಿಲ್ಲ. ಸೊ ಅದಾದಮೇಲೆ ಟೊಮ್ಯಾಟೊ ಹಾಕಿರಿ. ಒಂದು ಸ್ವಲ್ಪ ಫ್ರೈ ಆದಮೇಲೆ ಟೊಮ್ಯಾಟೊ ಸಾಫ್ಟ್ ಆಗ್ಬೇಕಂಥೇಳಿ ಉಪ್ಪು ಹಾಕಿರಿ. ಟೊಮ್ಯಾಟೊ ಹಾಕಿದ ಉಪ್ಪು ಹಾಕ್ಬೇಕ್ರಿ. ಇದು ಹಾಕಿ ಎಲ್ಲನೂ ಕ್ಲೀನಾಗಿ ಫ್ರೈ ಮಾಡಿರಿ. ಎಲ್ಲನೂ ಕ್ಲೀನಾಗೆ ಉಪ್ಪೆಲ್ಲ ಕಡೆ ಹತ್ತುವಂಗೆ ಚೆಂದಾಗಿ ಸ್ಟಿರ್ ಫ್ರೈ ಮಾಡಿರಿ. ಆಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಟೊಮ್ಯಾಟೊ ಸಾಫ್ಟ್ ಆಗ್ತಾ ಹೋಗೈತಿ. ಮೇನ್ ಇಂಗ್ರೀಡಿಯೆಂಟ್ ಏನಂದ್ರೆ ಶುಗರ್. ಆ್ಯಕ್ಚುಲಿ ಶುಗರ್ ತಿನ್ನಬಾರ್ದು ರೀ ಎಲ್ಲನೂ, ಬಟ್ ಕ್ರೇವಿಂಗ್ಸ್ ಆದಾಗ ಯಾವಾಗಾದ್ರು 15 ಡೇಸ್ ಒಮ್ಮೆ, ಮಂತ್ಲಿ ಒಮ್ಮೆ ತಿನ್ಬೋದು. ಅದು ಏನೋ 1 ಸ್ಪೂನ್ ಅಲ್ಲ, ಹಾಫ್ ಸ್ಪೂನ್ ಅಷ್ಟೇ ಹಾಕೀನಿ ನಾನು. ನೀವು ಶುಗರ್ ಹಾಕ್ಲಾರ್ದು ಮಾಡಿರಿ, ಹಾಕಿ ನೋಡು ಮಾಡಿರಿ, ಟೇಸ್ಟ್ ಗೊತ್ತಾಕೈತೆ ನಿಮ್ಗೆ ಅದ್ರದ್ದು ಏನೈತೆ ಅಂಥೇಳಿ. ಸೊ ಇದಾದಮೇಲೆ ಸ್ವಲ್ಪ ಅರ್ಶಿಣ ಪುಡಿ ಹಾಕಿರಿ. ಅರ್ಶಿಣ ಪುಡಿ ಹಾಕಿ ಇನ್ನೊಮ್ಮೆ ಕ್ಲೀನಾಗಿ ಕಲಿಸ್ಬಿಟ್ರಿ ಅಂದರೆ ಎಲ್ಲ ನಿಮ್ದು ಆಲ್ಮೋಸ್ಟ್ ಒಗ್ಗರಣೆ ರೆಡಿನೇ ಆಕೈತಿ. ಈ ಒಗ್ಗರಣೆಗೆ ನಿಮ್ಗೆ 2 ಆಪ್ಷನ್ ಇರ್ತೈತೆ ರೀ. ಒಂದು ದಪ್ಪನ ಅವಲಕ್ಕಿ, ಇಲ್ಲಾಂದ್ರೆ ತೆಳ್ಳನ ಅವಲಕ್ಕಿ. ದಪ್ಪನ ಅವಲಕ್ಕಿ ಹೆಂಗೆ ಹಚ್ಕೊಳ್ಳೋದಂದ್ರೆ ಅದನ್ನು ನೆನೆಸ್ಬೇಕಾಗೈತೆ ರೀ. ಒಂದು 2 ಮಿನಿಟ್ಸ್ ನೀರಾಗ ನೆನೆಸಿ ನೀರು ತೆಗೆದಿಡ್ಬೇಕ್ರಿ. ನೀರು ತೆಗೆದಿಟ್ಟು ಆಮೇಲೆ ನೀವು ಇದು ಒಗ್ಗರಣೆ ಹಾಕ್ಬೇಕು. ಸೊ ದ್ಯಾಟ್ ಅವು ರೆಡಿ ಆಕಾವ. ಆಮೇಲೆ ರೆಡಿ ಆದಮೇಲೆ ಬಿಸಿ ಬಿಸಿ ಒಗ್ಗರಣೆಗೆ ಕಲಿಸ್ಬೇಕ್ರಿ ಅವನ್ನ. ಇಲ್ಲಿ ನಾ ಮಾಡ್ಕೊಂಡಿದ್ಯಾವಂದ್ರೆ ತೆಳ್ಳನ ಅವಲಕ್ಕಿ. ಇದಕ್ಕೆ ನೀವು ನೆನೆಸೋದು ಅದು ಏನೋ ಅವಶ್ಯ ಇಲ್ಲ. ಬಟ್ ಒಂದು ಏನಂದ್ರೆ ಒಗ್ಗರಣೆ ಆದಮೇಲೆ ಒಗ್ಗರಣೆ ಸ್ವಲ್ಪ ಆರಕ್ಕೆ ಬಿಡ್ಬೇಕ್ರಿ. ಬಿಸಿದ್ರಾಗ ಕಳಿಸ್ಬಿಟ್ರೆ ಅವು ಅವಲಕ್ಕಿ ಎಲ್ಲ ಒಂದು ಟೈಪ್ ಮುದ್ದೆ ಆಕಾವ. ಸೊ ಈಗ ನಾನು ಒಗ್ಗರಣೆ ಅವಲಕ್ಕಿ ಮಿಕ್ಸ್ ಮಾಡತ್ತೀನಿ. ಸೊ ದ್ಯಾಟ್ ಅವು ಮುದ್ದಾಗ ಅನ್ಸಂಗಿಲ್ಲ, ಕ್ಲೀನಾಗಿ ಅವು ಹೆಂಗಿರ್ತಾವಲ್ಲ ಹಂಗೆ ಇರ್ತಾವೆ ಅಂಥೇಳಿ. ಬಟ್ ದಪ್ಪನ ಅವಲಕ್ಕಿಗೆ ಏನೈತಲ್ಲ ಬಿಸಿವನ್ನ ಹಾಕ್ಬೇಕ್ರಿ ನೀವು. ಸೊ ಕ್ಲೀನಾಗಿ ಕೈಲೇರೋ ಕಲಿಸ್ಕೊರಿ, ಸ್ಪೂನ್ಲೇರೋ ಕಲಿಸ್ಕೊರಿ. ಕೈಲೇ ಕಲಿಸಿದ್ರೆ ನೀಟಾಗಿ ಒಗ್ಗರಣೆ ಎಲ್ಲ ಅವಲಕ್ಕಿಗೂ ಹತ್ತೈತ್ರಿ. ಸ್ಪೂನ್ಲೆ ಅಂದ್ರೆ ಅಷ್ಟು ನೀಟಾಗಿ ಅನ್ಸಂಗಿಲ್ಲ. ಸೊ ಇಲ್ಲಿಲ್ಲ ಅಂದರೂ ಒಂದು 2-3 ಮಿನಿಟ್ಸ್ನಾಗ ಇದು ರೆಡಿ ಆಗಿಬಿಡ್ತೈತೆ ರೀ. ಎಷ್ಟು ಟೇಸ್ಟಿ, ಎಷ್ಟು ಈಸಿ ರೆಸಿಪಿ ಐತೆ ಅಂದ್ರೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಲಿಲ್ಲವರು ಮಾಡ್ಕೊಂಡು ತಿನ್ಬೋದು ರೀ. ಆ್ಯಂಡ್ ಎ ಫಾರ್ ಅವಲಕ್ಕಿ ರೆಸಿಪಿ ಇಷ್ಟ ಆಗಿತ್ತು ರೀ. ಆಮೇಲೆ ಬಿ ಫಾರ್ ಏನು ಬೇಕಂಥೇಳಿ ಕಮೆಂಟ್ ಮಾಡಿರಿ. ನಾನು ಆಲ್ರೆಡಿ ಬಿ ಫಾರ್ ರೆಸಿಪಿ ರೆಡಿ ಮಾಡೀನಿ. ಇಫ್ ಇನ್ ಕೇಸ್ ನಾನು ಇನ್ನೊಂದು ಸೀರೀಸ್ ಮಾಡಿದೆ ಅಂದರೆ ನೀವು ಕಮೆಂಟ್ ಮಾಡಿದ ರೆಸಿಪೀಸ್ ಎಲ್ಲನೂ ಟ್ರೈ ಮಾಡ್ತೀನಿ. ಇದು ಇಷ್ಟ ಆಗಿತ್ತು ರೀ ಇವತ್ತಿನ ವಿಡಿಯೋ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್, ಬಾಯ್. ಕಮೆಂಟ್ ಮಾಡಿರಿ ಏನು ಬೇಕಂತ. ಬಾಯ್. ಥ್ಯಾಂಕ್ ಯು.